ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾಗಕಾಂಡದ 4ನೇ ಸರ್ಗದ ಶ್ರವಣ ನಾವು ಇವತ್ತು ಮಾಡಬೇಕು. ಈ 3 ಸರ್ಗಗಳಲ್ಲಿ ರಾಮ ಆ ಯಜ್ಞವನ್ನು ಮಾಡಿದ ವೈಭವದ ವರ್ಣನೆ, ನಾನಾ ರೀತಿಯ ರಾಜರೆಲ್ಲ ಆ ಯಜ್ಞ ಅಶ್ವವನ್ನು ಹಿಂಬಾಲಿಸಿ ಹೋಗಿದ್ದು, ಆ ಅಶ್ವ ಮರಳಿ ಅಯೋಧ್ಯೆಗೆ ಬರುವಾಗ ಅದರ ಜೊತೆಗೆ ಬಂದದ್ದು, ತಮ್ಮವರನ್ನ ಕೂಡಿಕೊಂಡದ್ದು, ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. 4ನೇ ಸರ್ಗದಲ್ಲಿ ಈ ವರ್ಣನೆ ಇದೆ. ಆ ಋತ್ವಿಜರು ಅಶ್ವಮೇಧ ಯಾಗದಲ್ಲಿ ಯಜ್ಞವನ್ನು ಮುಂದುವರಿಸಿದರು. ಅದೇ ಸಂದರ್ಭದಲ್ಲಿ ವೃಷಭಧ್ವಜನಾದಂತಹ ಶಿವ ಎಲ್ಲ ದೇವತೆಗಳ ಒಡಗೂಡಿ ಸ್ವಾಮಿನ ವಿಘ್ನರಾಜನಾದ ಗಣಪತಿ, ಪಾರ್ವತಿ ಇವರ ಒಡಗೂಡಿ ಆ ಯಜ್ಞದ ಮಂಟಪಕ್ಕೆ ಬಂದ. ಅವನು ಬರ್ತಿದ್ದಾನೆ ಅನ್ನೋ ಸುದ್ದಿಯನ್ನು ಕೇಳಿ ರಾಮ ಲಕ್ಷ್ಮಣನ ಜೊತೆಗೂಡಿ ಆ ಶಿವನನ್ನ ಸ್ವಾಗತ ಮಾಡಿದ, ಅವನನ್ನ ಸತ್ಕಾರ ಮಾಡಿದ, ಮಂಟಪಕ್ಕೆ ಕರೆದುಕೊಂಡು ಬಂದ. ಬಂಗಾರದ ಆಸನದಲ್ಲಿ ಕುಳಿತುಕೊಂಡು ಆತನ ಪಾದಪೂಜೆಯನ್ನ ಮಾಡಿದ. ತುಷ್ಟುವು ಸ್ತತ್ರ ಕೇಚಿತ್ತೆ ಸುರಾಶ್ರೀ ರಾಘವಮುದ. ಬಂದ ದೇವತೆಗಳು ರಾಮನನ್ನು ಸ್ತೋತ್ರ ಮಾಡಿದರು. ಕೆಲವರು ಸೀತೆಯನ್ನು ಸ್ತೋತ್ರ ಮಾಡಿದರು. ರಾಮ ಸೀತೆ ಒಡಗೂಡಿ ಆ ಶಂಕರನ ಪೂಜೆಯನ್ನ ತಾನು ಮಾಡಿದ. ಅದ್ಯ ಧನ್ಯೋಸ್ಮ್ಯಹಂ ದೇವ ದರ್ಶನಾತ್ತವ ಸೀತೆಯ. ನಾನು ಮತ್ತು ಸೀತೆ ಇಬ್ಬರು ಇವತ್ತು ಧನ್ಯರಾದಿವೆ. ನಮ್ಮ ಸೂರ್ಯವಂಶವೂ ಕೂಡ ಧನ್ಯವಾಯಿತು ನಿನ್ನ ದರ್ಶನ ಮಾಡಿಕೊಂಡು ಅಂತ ಆ ಶಿವನನ್ನ ಸ್ತೋತ್ರ ಮಾಡಿದ. ಆಗ ಶಿವ ಹೇಳಿದ, ವಿಹಸ್ಯ ರಾಘವಂ ಪ್ರಾಹ. ನಿನ್ನ ಮಾಯೆ ನನಗೆ ಗೊತ್ತು. ಯಾಕಂದ್ರೆ ನಿನ್ನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಆ ಚತುರ್ಮುಖ ಬ್ರಹ್ಮನಿಂದಲೇ ಮುನಿಗಳೆಲ್ಲ ಹುಟ್ಟಿದರು. ಈ ಸೃಷ್ಟಿಗೆ ಕಾರಣೀಭೂತರಾದಂತಹ ಮುನಿಗಳೆಲ್ಲ ಹುಟ್ಟಿದರು, ಮರೀಚಿ ಮೊದಲಾದವರು. ಮರೀಚ್ಯಾಜ್ಯ ಸಂಭವೂ ಪೌತ್ರಾಹ ಸಪ್ತ ಆಹತ ಔದುಸಹ. ಮರೀಚಿಗೆ ಕಶ್ಯಪ ಅನ್ನುವಂಥ ಮಗ ಹುಟ್ಟಿದ. ಆ ಕಶ್ಯಪನಿಂದ ಸವಿತಾಜಜ್ಞೆ ಸೂರ್ಯ ಹುಟ್ಟಿದ. ಹೀಗೆ ಆ ಸೂರ್ಯನ ವಂಶ ಅಲ್ಲಿಂದ ಪ್ರಾರಂಭ ಆಯಿತು. ಆ ಸೂರ್ಯನ ವಂಶದಲ್ಲಿ ಜನಿಸಿದವನೇ ನೀನು. ಆ ಸೂರ್ಯನ ವಂಶದಲ್ಲಿ ನೀನೇನು ಜನಿಸಿದ್ದಿ. ನಿನ್ನ ವಂಶಕ್ಕೆ ಮೂಲ ಕಾರಣೀಭೂತನಾದಂಥ ಸೂರ್ಯ ನಿನ್ನ ಮೊಮ್ಮಗನ ಮೊಮ್ಮಗ. ನಿನ್ನ ಮಗ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನ ಮಗನು ಕಶ್ಯಪ. ಆ ಕಶ್ಯಪನಿಗೆ ಇವನು ಮೊಮ್ಮಗ ಆಗಬೇಕು ಸೂರ್ಯ. ನಿನ್ನ ಮೊಮ್ಮಗ ಅಂದ್ರೆ ಮರೀಚಿ, ಕಶ್ಯಪ ಅಲ್ಲ. ಚತುರ್ಮುಖ ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ. ಹೀಗೆ ಪರಮಾತ್ಮನಿಗೆ ಮರೀಚಿ ಮೊಮ್ಮಗ, ಆ ಮರೀಚಿಯ ಮೊಮ್ಮಗ ಈ ಸೂರ್ಯ. ಪೌತ್ರನ ಪೌತ್ರ. ಅಂಥ ಸೂರ್ಯವಂಶದಲ್ಲಿ ನೀನು ಹುಟ್ಟಿದ್ದೆ. ನನ್ನನ್ನು ಮೋಹಗೊಳಿಸಬೇಕು ಅಂತ ಹೊರಟಿದ್ದೆ. ದೇವತೆಗಳ ಕಾರ್ಯಕ್ಕಾಗಿ ನೀನು ಈ ಭೂಲೋಕಕ್ಕೆ ಅವತಾರ ಮಾಡಿ ಬಂದಿದ್ದೆ. ಯಥೇಚ್ಛವಾಗಿ ನಿನಗೆ ಯಾವ ರೀತಿಯಾದ ಲೀಲೆಯನ್ನು ಮಾಡಬೇಕು ಅನ್ನಿಸ್ತೋ ಅದನ್ನು ಮಾಡು. ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ ನೀನು ಅಪೇಕ್ಷೆ ಪಟ್ಟಿದ್ದೆ ಅಂತ ಹೀಗೆ ಆ ಶಿವ ರಾಮನನ್ನು ಸ್ತೋತ್ರ ಮಾಡಿದ. ಗಂಧರ್ವರು, ನವಗ್ರಹಗಳು, ಷಡ್ಋತುಗಳು, 60 ಸಂವತ್ಸರಗಳು, ಅಂದರೆ ಅವುಗಳಿಗೆ ಅಭಿಮಾನಿಗಳಾದಂಥ ದೇವತೆಗಳು, ನಕ್ಷತ್ರಗಳು, ತಿಥಿ ಅಭಿಮಾನಿ ದೇವತೆಗಳು, ಯೋಗಕ್ಕೆ ಕರ್ಣಕ್ಕೆ ಅಭಿಮಾನಿ ದೇವತೆಗಳು, ರಾಶಿ ಅಭಿಮಾನಿ ದೇವತೆಗಳು, ನದಿ ಪರ್ವತ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಆಗಮಿಸಿದ್ರು. ಅವರೆಲ್ಲ ರಾಮನಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಕುಂಭೋದರ ಅಂತ ಒಬ್ಬ ಮುನಿ ಇದ್ನಲ್ಲ, ಅವನು ಬಂದ. ಹಿಂದೊಮ್ಮೆ ಅವನು ವರ್ಣನೆ ಬಂದಿತ್ತು. ಅವನು ಎಲ್ಲಿಂದನೋ ಬಂದ. ಸೀಮಾಚಾರೇ ವಿಲೋಕಿತ. ಆತ ಬರ್ತಿರೋದನ್ನು ಮೊದಲು ಆ ಗಡಿ ಭದ್ರತಾ ಪಡೆಯವರು ನೋಡಿದರು. ರಾಮನ ರಾಜ್ಯದ ಗಡಿಯಲ್ಲಿ ಯಾರಿದ್ರಲ್ಲ ಅವರು ಅದನ್ನು ನೋಡಿದರು. ನೋಡಿ ಅವರೆಲ್ಲ ಭಯ ಪಟ್ಟುಬಿಟ್ರು. ಪರಸ್ಪರ ಹೀಗೆ ಮಾತಾಡಿದ್ರಂತೆ, ಇನ್ನೇನು ಗತಿ, ಈ ಕುಂಭೋದರ ಮುನಿ ಬಂದ್ಬಿಟ್ನಲ್ಲ. ಯಾಕಂದ್ರೆ ಈತ ಹಿಂದೊಮ್ಮೆ ಬಂದಾಗ ಈತನ ಉಪಟಳದಿಂದಾಗಿಯೇ ರಾಮ ಯಾತ್ರೆ ಮಾಡಬೇಕಾಯ್ತು. ಇಲ್ಲಿ ನಾವು ಏರ್ಪಡಿಸಿದಂಥ ಭೋಜನ ಸತ್ರದಲ್ಲಿ ಆತ ಊಟ ಮಾಡಲಿಲ್ಲ. ರಾವಣನ ಹತ್ಯೆ ಮಾಡಿದ್ದಾನೆ, ಆದ್ದರಿಂದ ನಾನಿಲ್ಲಿ ಊಟ ಮಾಡೋದಿಲ್ಲ
ಆತ ತೀರ್ಥಯಾತ್ರೆ ಮಾಡಬೇಕು, ಯಜ್ಞ ಮಾಡಬೇಕು, ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟಿದ್ದ. ಒಮ್ಮೆ ಆತ ಬಂದಾಗ ರಾಮ ತೀರ್ಥಯಾತ್ರೆ ಮಾಡಬೇಕಾಯ್ತು. ಯಾತ್ರಾ ಶ್ರಮ, ದೊಡ್ಡ ಕಾಲದ ಯಾತ್ರೆಯನ್ನು ಮಾಡಿ ಶ್ರಮ ರಾಮನಿಗಾಯಿತು. ಮತ್ತು ಅವನ ವಾಕ್ಯದಿಂದಲೇ, ಅವನ ಮಾತಿನಂತೆಯೇ ಅಶ್ವಮೇಧ ಯಾಗವೂ ನಡೀತಿದೆ. ನಾವೆಲ್ಲ ಕುದುರೆಯ ಬೆನ್ನು ಹತ್ತಿ, ಅಶ್ವಪೃಷ್ಠೆ ಕುದುರೆಯ ಬೆನ್ನು ಹತ್ತಿ 6 ತಿಂಗಳಗಟ್ಟಲೆ ಮನೆ ಮಠಗಳನ್ನು ಬಿಟ್ಟು ಓಡಾಡಬೇಕಾಯ್ತು. ಮತ್ತಿವತ್ತು ಬಂದಿದ್ದಾನ ಅವನು. ಇನ್ನೇನು ಮಾಡ್ತಾನೋ ಏನೋ. ಕರಿಷ್ಯತಿ ನ ತದ್ವಿದ್ಮಃ ರಾಘವಶ್ಚ ಅತಿ ವಿನಿಂದಕ. ರಾಮನನ್ನು ಬೈಲಿಕ್ಕೆ ಹಿಂದೆ ಮುಂದೆ ನೋಡುವಂಥವನಲ್ಲ ಇವನು. ಮತ್ತೇನು ಹೊಸ ಉಪಟಳ ಮಾಡ್ತಾನೋ ಏನೋ ಅಂತ ಈಗ ಅವರು ಪರಸ್ಪರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವ್ರು ಮಾತಾಡಿದ ಈತ ಕೇಳ್ತಿದ್ದ. ಕುಂಬೋದರ ಕೇಳ್ತಾನೆ ಅದನ್ನೆಲ್ಲ ಲೆಕ್ಕಿಸದೆ ಆ ಯಜ್ಞ ಭೂಮಿಗೆ ಬಂದ. ಅವನು ಬರ್ತಿದ್ದಾನೆ ಅಂತ ಸೀಮಾಚಾರರು ರಾಮನಿಗೆ ನಿವೇದನೆ ಮಾಡಿದರು. ಧಾವದ್ಗುರು ವೇತಮಾನ ಇಷ್ಟ. ಕೆಲವರು ಓಡಿ ಬರ್ತಿದ್ರು, ನಡುಗುತ್ತಿದ್ರು, ತಡವರಿಸ್ತಿದ್ರು. ಅಂಥವ್ರೆಲ್ಲ ರಾಮನಿಗೆ ಬಂದು ಲಕ್ಷ್ಮಣನಿಗೂ ರಾಮನಿಗೂ ಅದನ್ನ ವಿವರಿಸಿ ಹೇಳಿದರು. ಆದರೆ ಆ ಗಡಿ ಭದ್ರತಾ ಪಡೆಯವರಿಗೇನು ಭಯ ಆಗಿತ್ತು, ಆ ಭಯ ಋತ್ವಿಜರಿಗಾಗಲಿ ರಾಮನಿಗಾಗಲಿ ಸೀತೆಗಾಗಲಿ ಆಗಲಿಲ್ಲ. ನ ಭಯಂ ಮೇನಿದೆ ಮುನೇಹೆ. ಕುಂಭೋದರ ಯಜ್ಞ ಭೂಮಿಗೆ ಬಂದ. ಅವನು ಹೇಗಿದ್ದ ಅಂದರೆ ನೋಡ್ಲಿಕ್ಕೆ ವಿಚಿತ್ರವಾಗಿದ್ದ. ಅತಿ ಖರ್ವಹ, ಕುಳ್ಳ, ಸ್ಥೂಲ ಶಿರಾಹ, ದಪ್ಪ ತಲೆಯ ಒಂದು, ಶ್ಯಾಮಕರ್ಣ, ಕಪ್ಪು ಬಣ್ಣದ ಕಿವಿ, ಸಪಾದಕ, ಕಾಲಿಗೆ ಪಾದಗಳಿಗೆ ಪಾದಕೆಯನ್ನು ಮೆಟ್ಟಿದ್ದ. ಸ್ಥೂಲೋದರ, ದೊಡ್ಡ ಗುಣಾಣದಂಥ ಹೊಟ್ಟೆ, ಪಿಂಗನೇತ್ರ, ಹಳದಿ ಬಣ್ಣದ ಕಣ್ಣುಗಳು, ಸಕೌಪೀನಃ, ಲಂಗೋಟಿ ಧರಿಸಿದವನು, ಜಟಾಧರ, ಚೀರವಾಸಾಹ, ಈ ನಾರುಮಡಿಯನ್ನು ಉಟ್ಕೊಂಡವನು, ಖರ್ವ ಪಾದ, ಸಣ್ಣ ಸಣ್ಣ ಪಾದಗಳವನಿಗೆ, ಖರ್ವ ಹಸ್ತ, ಕೈಗಳು ಕೂಡ ಚಿಕ್ಕವೇ. ಆದರೂ ಅವನೇನು ಮುದುಕೇನಾಗಿರ್ಲಿಲ್ಲ, ಯುವಕನೇ ಆಗಿದ್ದ. ಸ್ಮಶ್ರುಯುಕ್ತ, ಗಡ್ಡ ಮೀಸೆ ಬಿಟ್ಟಿದ್ದ, ಕಮಂಡಲವನ್ನು ಕೈಯಲ್ಲಿ ಹಿಡಿದಿದ್ದ. ಆದರೆ ಉಳಿದವರಿಗೆಲ್ಲ ಆತನನ್ನು ನೋಡಿ ಮತ್ತೆ ಭಯ ಆಯಿತು. ಹಿಂದೆ ಏನೇನು ಮಾಡಿದ್ದ ಅಂತ ಅನ್ನೋದನ್ನ ಅವರೆಲ್ಲ ನೆನಪು ಮಾಡಿಕೊಂಡ್ರು. ರಾಮ ಅಲ್ಲಿ ಮುಂದೆ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವನ ಕೈಯನ್ನು ಹಿಡಿದುಕೊಂಡು ಯಜ್ಞ ಭೂಮಿಗೆ ಕರ್ಕೊಂಡು ಬಂದ. ಅವನಿಗೊಂದು ಬಂಗಾರದ ಆಸನವನ್ನು ಕೊಟ್ಟು ಅವನನ್ನಲ್ಲಿ ಕೂಡಿಸಿದ. ದೊಡ್ಡ ತಪಸ್ವಿನೇ. ಆ ಋಷಿ ಏನು ತಪಸ್ಸು ಮಾಡಿದ, ಏನು ದೊಡ್ಡ ಕಾರ್ಯ ಮಾಡಿದ್ದ ಅಂತ ಹಿಂದೆಲ್ಲಿ ಬಂದಿಲ್ಲ. ಆದರೆ ರಾಮ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಅವನೇ ಕಾರಣ, ಅವನೇ ಪ್ರೇರೇಪಣೆ ಕೊಟ್ಟಿದ್ದ. ರಾಮ ಅವನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡ. ಆಲಿಂಗನ ಮಾಡ್ಕೊಂಡ ಮೇಲೆ ಆ ಋಷಿ ನನಾಮ ರಘುನಾಯಕಂ, ರಾಮನಿಗೆ ನಮಸ್ಕಾರ ಮಾಡಿದ. ಆಗ ರಾಮ ಏನು ಹೇಳಿದ ಅಂದರೆ, ನಾಹಂ ಯೋಗ್ಯೋ ವಂದನಾರ್ಥಂ ತ್ವಯಾ ರಾವಣ ಘಾತಕ. ನಾನು ರಾವಣನನ್ನು ಕೊಂದಂಥ ಪಾಪಿ, ನೀನು ನನಗೆ ನಮಸ್ಕಾರ ಮಾಡಬಾರ್ದು ಅಂದ ರಾಮ ಆ ಮುನಿಗೆ. ರಾಮನ ಬಾಣಗಳು, ರಾಮನ ಮಾತುಗಳು ಬಾಣದಂತೆ ಆ ಋಷಿಯ ಎದೆಗೆ ನಾಟಿದವು. ರಾಮನ ಬಾಣದಂತೆ ರಾಮನ ಮಾತು ಕೂಡ ತೀಕ್ಷ್ಣವೇ. ಬಹಳ ಸಂದರ್ಭ ಬಂದಾಗತ್ತೆ. ಆಗ ಕುಂಬೋದರ ಮುನಿ ಏನು ಹೇಳಿದ, ಮಹಾಬಾಹುವೇ ರಾಮನೇ, ನನ್ನ ಬಗ್ಗೆ ಕೋಪ ಮಾಡಬೇಡ. ನಾನು ಅಪರಾಧ ಮಾಡಿದ್ದೇನೆ ಹೌದು, ಅದನ್ನು ನೀನು ಕ್ಷಮೆ ಮಾಡಬೇಕು. ಆದರೆ ಈ ಎಲ್ಲ ಅಪರಾಧ ಮಾಡಿದ್ದೇನಿದೆ ಇದು ಸ್ವಾರ್ಥಕ್ಕಾಗಿ ಮಾಡಿಲ್ಲ. ನನಗೆ ಇದರಲ್ಲಿ ಸ್ವಾರ್ಥವೇನು ಇರಲಿಲ್ಲ. ಪರೋಪಕಾರಕ್ಕಾಗಿ ಇದನ್ನೆಲ್ಲ ಮಾಡಿದೆ. ನೀನು ಒಂದು ಆರೋಪ ಮಾಡಿದ್ರಿಂದ ರಾವಣನನ್ನು ಕೊಂದಂಥ ಪಾಪಿ ನೀನು, ಇನ್ನೂ ಯಜ್ಞ ಮಾಡಿಲ್ಲ, ತೀರ್ಥಯಾತ್ರೆ ಮಾಡಿಲ್ಲ ಅಂತ ನಾನು ನಿನ್ನನ್ನು ನಿಂದನೆ ಮಾಡಿದ್ರಿಂದ ಜಗತ್ತಿಗೆ ಉಪಕಾರ ಆಯಿತು, ನಿನಗೆ ಕೀರ್ತಿಯೂ ಹೆಚ್ಚಿತು. ಯಥೈತೆ ಮನೆಯ ಸರ್ವೇ ತವ ತತ್ರೇ ಅನ್ನ ನಿರ್ಮಿತೆ ಶತಸೋ ಭೋಜನಂ ಚಕ್ರುಹು ತಥಾ ಭುಕ್ತಂ ಮಯಾ ಅಪಿಚ. ಇವರೆಲ್ಲ ಹೇಗೆ ಊಟ ಮಾಡಿದ್ದಾರೆ ಹಾಗೆ ನಾನು ಮಾಡಿದ್ದೇನೆ ಅಂತ ಅಂದ ಅವನು. ಹಿಂದೆ ಊಟ ಮಾಡಿದ್ರೆ ಹಾಗೆ ಹೋಗಿಬಿಟ್ಟಿದ್ದ ಹೌದು, ಆದರೆ ಮತ್ತೊಂದು ಅದು ಗುಪ್ತ ರೂಪದಲ್ಲಿ ಬಂದು ಅಲ್ಲಿ ಊಟ ಮಾಡಿರ್ಬೇಕು. ಅವನು ಮಾಡಿದ್ದೇನೆ ಅಂತ ಹೇಳ್ಕೊತಾನ ಅವನು. ತದಾ ಕುತೋ ಮಹತ್ಕೀರ್ತಿ ಸ್ತವ ಮೇ ರಘುನಂದನ ಇತಿ ನಿಶ್ಚಿತ್ಯ ಹೃದಯೇ ಮಯಾ ಪೂರ್ವಂ ಹಿತಾಯ ಚ. ಗುಪ್ತ ರೂಪದಿಂದ ಅವನು ಊಟ ಮಾಡಿರ್ಬೋದು, ಅಥವಾ ಇನ್ನೊಂದು ಅದಕ್ಕೆ ಅರ್ಥಾಂತರನೂ ಮಾಡ್ಬೋದು. ಉಳಿದ ಋಷಿಗಳೆಲ್ಲ ಊಟ ಮಾಡಿ ಹೋದ್ರು, ನಾನು ಅಲ್ಲೇ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಹೋಗಿಬಿಟ್ಟಿದ್ರೆ ನಿನ್ನ ಕೀರ್ತಿ ಜಗತ್ತಿನಲ್ಲಿ ಹರಡ್ತಿತ್ತು ಹೇಗೆ? ಅದಕ್ಕಾಗಿ ನಾನೊಂದು ಉಪಾಯವನ್ನು ಹೂಡಬೇಕಾಯ್ತು. ಅದೇನು ಉಪಾಯ ಅಂದರೆ, ನಿನ್ನನ್ನು ನಾನು ನಿಂದನೆ ಮಾಡಿದೆ. ಲೋಕಾನಾಂಚ ಕೃತೋ ಯತ್ನಃ ತ್ವಯಿ ದೋಷಾನುಕೀರ್ತನೈಹಿ. ನೀನೊಂದು ತೀರ್ಥಯಾತ್ರೆ ಮಾಡದೇ ಇದ್ರೆ ಬೇರೆ ಬೇರೆ ಈ ಭೂಭಾಗದಲ್ಲಿರುವಂಥ ಪ್ರಜೆಗಳಿಗೆ ಆ ತೀರ್ಥಗಳಲ್ಲಿ, ಉಪವನಗಳಲ್ಲಿ, ಆಶ್ರಮಗಳಲ್ಲಿ, ಉದ್ಯಾನವನಗಳಲ್ಲಿ, ವನಗಳಲ್ಲಿರುವಂಥ ಪ್ರಜೆಗಳಿಗೆ
ತಮ್ಮ ದರ್ಶನ ಲಾಭ ಕಥಂ, ನಿನ್ನನ್ನು ಅವರು ದರ್ಶನ ಯಾವಾಗ ಮಾಡ್ತಿದ್ರು? ಅದಕ್ಕೆಲ್ಲ ನಾನೇ ಕಾರಣೀಭೂತನಾದೆ ಈ ಆರೋಪ ಮಾಡುವುದರ ಮೂಲಕ. ಮಮಾಲಂ ಉಪಕಾರಸ್ತು ಜನ ಸರ್ವತ್ರ ಕೀರ್ತದೆ. ಇದು ನಾನು ಮಾಡಿದ ಉಪಕಾರ ಏನಿದೆ ಇದನ್ನು ಜನ ಕೀರ್ತನೆ ಮಾಡಬೇಕು, ನಾನು ಅವ್ರು ನಿಂದನೆ ಮಾಡಬಾರ್ದು ಹಾಗೆ ನೋಡಿದರೆ ಅಂತ ನಾವು ಮುನಿ. ಕುಂಭೋದರ ಮುನಿಯ ಅನುಗ್ರಹದಿಂದ ನಮಗೆ ಸೀತಾರಾಮರ ದರ್ಶನ ಆಯ್ತಲ್ಲ ಅಂತ ಜನ ನನ್ನನ್ನು ಹೊಗಳಬೇಕು. ಅದು ಬಿಟ್ಟು ಇವರಿಗೆ ಆ ಉಪಕಾರದ ಮರ್ಮ ಗೊತ್ತಾಗಿಲ್ಲ, ನನ್ನನ್ನು ಇವರು ನಿಂದನೆ ಮಾಡ್ತಿದ್ದಾರೆ. ಎಲ್ಲ ಕಡೆ ರಾಮೇಶ್ವರರು, ಭಾರತದಾದ್ಯಂತ ನೀವು ಎಲ್ಲೇ ಹೋದ್ರೂ ರಾಮೇಶ್ವರರ ವರ್ಣನೆ ಇದೆ. ಈ ಸ್ಥಳಕ್ಕೆ ರಾಮ ಬಂದಿದ್ದ, ಈ ಸ್ಥಳದಲ್ಲಿ ಸೀತೆ ಅಡಿಗೆ ಮಾಡಿದ್ಲು ಅಂತ ಎಲ್ಲಿ ಹೋದ್ರೂ ರಾಮನ ಬಗ್ಗೆ ವರ್ಣನೆಗಳನ್ನು ಕೇಳ್ತೀವಿ. ರಾಮ ತೀರ್ಥಗಳನ್ನು ನೋಡ್ತೀವಿ, ರಾಮಘಟ್ಟಗಳನ್ನು ನೋಡ್ತೀವಿ. ರಾಮೇಶ್ವರರು ಇದು ರಾಮ ಸ್ಥಾಪನೆ ಮಾಡಿದಂಥ ಈಶ್ವರ ಇದು ಅನ್ನೋ ಕಥೆಯನ್ನು ಕೇಳ್ತೀವಿ. ಈ ರಾಮೇಶ್ವರರ ರಾಮತೀರ್ಥಗಳ ಕೀರ್ತಿಯನ್ನ ಭೂಲೋಕದಲ್ಲಿ ಎಲ್ಲಿ ತನಕ ಕೇಳ್ತಿರ್ತೀವಿ ಅಲ್ಲಿ ತನಕ ನಿನ್ನ ಕೀರ್ತಿಯೂ ಕೂಡ ಈ ಜಗತ್ತಿನಲ್ಲಿ ಶಾಶ್ವತವಾಗಿರ್ತದೆ ಅಂತ ಹೀಗೆ ಕುಂಭೋದರ ಹೇಳಿದ್ದನ್ನು ರಾಮ ಕೇಳಿದೆ. ಕುಂಭೋದರೇಣ ಮುನಿನ ರಾಘವಸ್ಯ ಮಹಾತ್ಮನಃ ದೋಷಾರೋಪ. ಅದಕ್ಕಾಗಿ ರಾಮ ತೀರ್ಥಯಾತ್ರೆ ಮಾಡಬೇಕಾಯಿತು. ಮತ್ತು ಇನ್ನೂ ಒಂದು ವಿಷಯ ಜನ ತಿಳ್ಕೋತಾರೆ, ರಾಮನಂಥ ಪರಬ್ರಹ್ಮ ಸ್ವರೂಪನಂಥ ರಾಮ ರಾವಣನನ್ನು ಹತ್ಯೆ ಮಾಡಿದ ಬಳಿಕ ಆ ದೋಷದ ಪರಿಹಾರಾರ್ಥವಾಗಿ ತೀರ್ಥಯಾತ್ರೆ ಮಾಡಿದ. ರಾಮನಂಥವನೇ ಹಾಗೆ ಮಾಡಿದ್ದಾನೆ ಮತ್ತು ಅವನು ಮಾಡೋ ತನಕ ಆ ಋಷಿಗಳು ಪುರೋಹಿತರು ಸುಮ್ಮನೆ ಇರಲಿಲ್ಲ. ರಾಜ ಏನೋ ಮಾಡಿದ, ರಾಜನ ಅನುಗ್ರಹಕ್ಕಾಗಿ ರಾಜನ ಕಡೆಯಿಂದ ದಕ್ಷಿಣೆ ತಗೊಂಡು ಅವನು ಹಾಕಿ ಊಟ ಪುಷ್ಕಳವಾದ ಊಟ ಮಾಡಿ ಸುಮ್ಮನೆ ಇರಬೇಕು ಅಂತ ಆ ಋಷಿ ಮುನಿಗಳು ಸುಮ್ಮನೆ ಇರಲಿಲ್ಲ. ರಾಜನನ್ನ ಸರಿಯಾದ ದಾರಿಗೆ ತರಬೇಕು ಅಂತ ಅವರು ಹಠ ಹಿಡಿದ್ರು ಆ ಋಷಿಗಳು. ಅಂತ ಆದ್ಮೇಲೆ ನಮ್ಮಂಥವ್ರ ಗತಿ ಏನು ಹಾಗಾದ್ರೆ ಅಂತ ಜನಸಾಮಾನ್ಯರು ವಿಚಾರ ಮಾಡಬೇಕು. ಅಸ್ಮಾಕಂ ತಾಕಥ, ಜನಸಾಮಾನ್ಯರು ಇಂಥ ಪಾಪಗಳನ್ನು ಮಾಡಲಿಕ್ಕೆ ಹಿಂಜರಿಬೇಕು, ಪಾಪಗಳನ್ನು ಮಾಡಿದಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಉಳಿದ ಜನಸಾಮಾನ್ಯರು ವಿಚಾರ ಮಾಡಬೇಕು. ಮತ್ತು ಅವರು ತೀರ್ಥಯಾತ್ರೆ ಮಾಡಬೇಕು. ಸ್ವದೋಷ ಕ್ಷಾಲನಾಯ ಕರಿಷ್ಯಂತಿ ಜನ ಯಾತ್ರ ಸ್ವದೋಷ ಕ್ಷಾಲನಾಯ. ತೀರ್ಥಯಾತ್ರೆ ಮನುಷ್ಯ ಮಾಡಲೇಬೇಕು. ಬ್ರಾಹ್ಮಣಂತ ಅಪ್ರವಾಸನಂ ಅಂತ ಹಿಂದೊಮ್ಮೆ ಹೇಳಿದ್ದೆ. ಯಾವ ಬ್ರಾಹ್ಮಣ ಅಂತಂದ್ರೆ ಅದು ಜಾತಿ ಸೂಚಕ ಶಬ್ದ ಏನಲ್ಲ, ಎಲ್ಲರೂ ತೀರ್ಥಯಾತ್ರೆ ಮಾಡಬೇಕು. ತೀರ್ಥಯಾತ್ರೆ ಮಾಡಿದವನೇ, ಸಂಚಾರ ಮಾಡಿ ಪ್ರವಾಸ ಮಾಡಿ ಅನುಭವ ಗಳಿಸ್ಕೊಂಡವನೇ ಬ್ರಾಹ್ಮಣ ಅಂತ ಅರ್ಥ ಆಗುತ್ತೆ. ಅಂಥ ತೀರ್ಥಯಾತ್ರೆಯನ್ನು ಮಾಡದೇ ಇದ್ರೆ ಅವನಿಗೆ ಪಾಪ ಬರ್ತದೆ ಅಂತ ಮಹಾಭಾರತದ ಒಂದು ಮಾತಿದೆ. ಹಾಗೆ ದೇಶ ಸುತ್ತು ಕೋಶ ಓದು ಅಂತ ಕನ್ನಡದೊಳಗೆ ಹೇಳಿದ ಗಾದೆ ಮಾತನ್ನು ಅದೇ ಅರ್ಥ. ತೀರ್ಥಯಾತ್ರೆ ಮಾಡಬೇಕು. ನೀನು ಪರಬ್ರಹ್ಮ, ನಿನ್ನಲ್ಲಿ ದೋಷ ಏನಿದೆ? ಒಂದು ವೇಳೆ ನಾನು ಆರೋಪ ಮಾಡಿದ್ರು ಆ ಆರೋಪ ನಿನ್ನನ್ನು ತಪ್ಪಲಿಕ್ಕೆ ಸಾಧ್ಯವೇ ಅಂತ ಆ ಋಷಿ. ಏಕೆಂದ್ರೆ ಪದ್ಮಪತ್ರೆ ಜಲಸ್ಪರ್ಶೋ ನಘಟೇತ ಯಥಾತಥ. ಪದ್ಮಪತ್ರದಂತೆ ನೀನಿರೋನು, ಕಮಲಪತ್ರ ನೀರಿನಲ್ಲಿದ್ರೂ ಕೂಡ ಅದಕ್ಕೆ ನೀರಿನ ಆ ತೇವಾಂಶ ಹೇಗೆ ದಾಟೋದಿಲ್ಲೋ ಹಾಗೆ ನಿನ್ನ ಭೂಭಂಗ ಮಾತ್ರದಿಂದ ಬ್ರಹ್ಮಾಂಡಕ್ಕೆ ಸೃಷ್ಟಿ ಆಗ್ತದೆ, ಪ್ರಳಯ ಆಗ್ತದೆ. ಮತ್ತು ಬ್ರಹ್ಮಾಂಡದ ಒಳಗಿರುವಂಥ ಜೀವರನ್ನ ನೀನು ಹರಣ ಮಾಡ್ತಿ, ನಾಶನೂ ಕೂಡ ಮಾಡ್ತಿ. ತದಾ ದೋಷ ಆರೋಪಕ್ಕೆ ಕಿಂ ಘಟೇತ ಜನಾರ್ದನ. ಒಬ್ಬ ರಾವಣನ ಕೊಂದದ ಬಗ್ಗೆ, ರಾವಣನ ಹತ್ಯೆ ಮಾಡಿದ ರಾಮ ಅಂತ ನಾವು ಮಾತಾಡೋದಾದ್ರೆ ಅನಂತ ಜೀವರನ್ನೆಲ್ಲ ಈತ ಸಂಹಾರ ಮಾಡ್ತಾನಲ್ಲ ಪ್ರಳಯ ಕಾಲದಲ್ಲಿ. ಹಾಗಾಗಿ ನಾವು ಅವನು ಏನು ಅನ್ಬೇಕು? ಆ ಕಾಲದಲ್ಲಿ ಪ್ರಳಯ ಕಾಲದಲ್ಲೇ ಪ್ರಳಯಕ್ಕೆ ಮುಖ್ಯ ಕಾರಣೀಭೂತನಾದವನು ಆದ್ರೂ ಅವನಿಗೆ ಯಾವ ದೋಷವೂ ತಟ್ಟೋದಿಲ್ಲ ಅಂದಮೇಲೆ ಒಬ್ಬ ರಾವಣನ ಕೊಂದ ಮಾತ್ರಕ್ಕೆ ಅವನಿಗೇನು ದೋಷ ತಟ್ಟಲಿಕ್ಕೆ ಸಾಧ್ಯ? ಅಂದ್ರಿಂದ ಶಾಸ್ತ್ರೀಯ ಪ್ರಮೇಯ ಏನಂದ್ರೆ ರಾವಣನನ್ನು ಕೊಂದದ್ದು, ಕೃಷ್ಣ ಶಿಶುಪಾಲನನ್ನು ಕೊಂದದ್ದು, ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದದ್ದು, ಅಥವಾ ಮೂಲ ರೂಪದಲ್ಲಿ ಶೇಷಶಾಯ ಅಂತ ಭಗವಂತ ಇರ್ತಾನೆ, ಅವನು ಪ್ರಳಯ ಕಾಲದಲ್ಲಿ ರುದ್ರನ ಅಂತರ್ಯಾಮಿಯಾಗಿ ಇದ್ದುಕೊಂಡು ಇಡೀ ಜಗತ್ತನ್ನೇ ನಾಶ ಮಾಡ್ತಾನೆ. ಇವೆಲ್ಲ ಕ್ರಿಯೆಗಳು, ಇವೆಲ್ಲ ಅತ್ಯಂತ ಅಭಿನ್ನ. ಪರಮಾತ್ಮ ಯಾವ ಕ್ರಿಯೆಗಳಿಗೂ ಯಾವ ಗುಣಗಳಿಗೂ ಪರಸ್ಪರ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ. ಆ ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ಹೀಗರ್ಥ. ಅದನ್ನ ಅವರವ್ರ ಭಾವಕ್ಕೆ ಅವರವ್ರ ಭಕ್ತಿಗೆ ಒಬ್ಬೊಬ್ಬರು ಅರ್ಥ ಮಾಡ್ತಾರೆ. ಈ ಜಗತ್ತಿನಲ್ಲಿ ಭಿನ್ನವಾದದ್ದೇನೂ ಇಲ್ಲ, ಎಲ್ಲವೂ ಪರಬ್ರಹ್ಮ ಮಯವೇ, ಜಗತ್ತೆಲ್ಲವೂ ಪರಬ್ರಹ್ಮ ಸ್ವರೂಪ ಅಂತ ಅದ್ವೈತದ ವ್ಯಾಖ್ಯಾನ. ದ್ವೈತದ ವ್ಯಾಖ್ಯಾನ ಏನು ಅಂದ್ರೆ ಆ ನೇಹ ನಾನಾಸ್ತಿ ಕಿಂಚನ ಅನ್ನೋದಕ್ಕೆ ಇಹ ಅಂದ್ರೆ ಈ ಜಗತ್ತಿನಲ್ಲಿ ಅಂತ ಅರ್ಥ ಅಲ್ಲ. ಇಹ ಅಂದ್ರೆ ಈ ಪರಮಾತ್ಮನಲ್ಲಿ ಬೇರೆ ಬೇರೆ ರೂಪಗಳೇನಿವೆ
ಅಥವಾ ಎಷ್ಟೇ ಅವತಾರ ರೂಪಗಳನ್ನು ತಾಳಲಿ, 10 ಅವತಾರಗಳಿರಲಿ, ಅದಕ್ಕಿಂತ ಭಿನ್ನವಾದ ಅವತಾರಗಳಿರಲಿ, ಮೂಲ ರೂಪವೇ ಇರಲಿ, ವಾಸುದೇವ ಸಂಕರ್ಷಣ ಪದ್ಮನಾನಗಾಧಾರೆ ವ್ಯೂಹ ರೂಪಗಳಿರಲಿ, ಕೃದ್ಧೋಲ್ಕಾದಿ 8 ರೂಪಗಳಿರಲಿ, ಯಾವುದೇ ರೂಪಗಳಲ್ಲಿಯೂ ಆತ ಮಾಡುವಂಥ ಕ್ರಿಯೆಗಳೇನಿವೆ, ಗುಣಗಳೇನಿವೆ, ಅವೆಲ್ಲವೂ ಅತ್ಯಂತ ಭಿನ್ನ. ಶೇಷಶಾಹಿಯಾಗಿದ್ದುಕೊಂಡು ಅನಾಯಾಸವಾಗಿ ಜಗತ್ತನ್ನು ಹೇಗೆ ಅದು ಪ್ರಳಯ ಕಾಲದಲ್ಲಿ ನುಂಗುತ್ತಾನೋ ಅಷ್ಟೇ ಅನಾಯಾಸವಾಗಿ ರಾವಣನನ್ನು ನಾಶ ಮಾಡ್ತಾನೆ. ಕಪಿಗಳ ಸೈನ್ಯ ಕಟ್ಕೊಂಡು ಹೋಗಿ ಪ್ರಯತ್ನ ಪಟ್ಟಿದ್ದು ಅಂತ ಅನ್ನೋದೇನಿದೆ, ಇದೆಲ್ಲ ಲೀಲೆಗಾಗಿ ತೋರಿಸಿದ್ದು ಅಂತ ಅರ್ಥ. ಇದು ಶಾಸ್ತ್ರದ ಪ್ರಮೇಯ. ಅದನ್ನು ಆ ಋಷಿ ನೆನಪು ಮಾಡಿಕೊಂಡ. ಇಡೀ ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲ ನುಂಗಿದಾಗ ನಿನಗೆ ದೋಷ ಬರಲಿಲ್ಲ ಅಂದಮೇಲೆ ರಾವಣನ ಕೊಂದಾಗ ಹೇಗೆ ಬರ್ತದೆ ನಿನಗೆ ದೋಷ ಅಂತ ತೋರಿಸಿದ. ನಮಗೆಲ್ಲರಿಗೂ ನೀನು ಕ್ಷಯವನ್ನು ಮಾಡುವವನು, ಮೃತ್ಯುವನ್ನು ಮಾಡುವವನು, ತತ್ವ ಸಂಖ್ಯಾತ್ರ ಕಾರ್ಯ ತ್ವಯಾ ದೋಷಕೃತ ಸ್ಥಿತಿ, ಅದನ್ನೆಲ್ಲ ಯಾರ ಲೆಕ್ಕ ಇತ್ತವರು? ನಿನ್ನ ಗುಣಗಳನ್ನು, ನಿನ್ನ ಸಂಹಾರ ಕ್ರಿಯೆಗಳನ್ನು, ಸೃಷ್ಟಿ ಕ್ರಿಯೆಗಳನ್ನು, ಇಷ್ಟು ಮಾಡಿದ, ಇಷ್ಟು ಕೊಂದ, ಇಷ್ಟು ಪಾಲನೆ ಮಾಡಿದ ಅಂತ ಯಾರು ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾ ಚಿತ್ರಾಣಿ ಕುಡ್ಯೇಹಿ ಲಿಖಿತಾನಿ ಸಹಸ್ರಶಃ ಸಮ್ಮಾರ್ಜಿತಾನಿ ತೇನೈವ ತತ್ರ ದೋಷೋ ಭವೇತ್ ಕಥಂ. ಇದು ಮಾತು ಹೇಗಿದೆ ನೋಡಿ. ಒಂದು ವಿಶಾಲವಾದ ಗೋಡೆ, ಆ ಗೋಡೆ ಮೇಲೆ ಚಿತ್ರಗಳನ್ನು ಬರೀತಾನೆ. ಒಬ್ಬ ಬಾಲಕ ಅಂತ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಚಿತ್ರಗಳನ್ನು ಬರೀತಾನೆ. ಸ್ವಲ್ಪ ಚಿತ್ರಗಳನ್ನು ಬರೆದು ಅವನಿಗೆ ಮನೋಲಹರಿ ಬಂದಾಗ ಆ ಚಿತ್ರಗಳನ್ನು ಅಳಿಸಿ ಹಾಕಿಬಿಡ್ತಾನೆ. ಚಿತ್ರಗಳನ್ನು ಯಾಕೆ ಬರದ, ಅಳಿಸಿ ಹಾಕಿದ್ದಕ್ಕೆ ಅವನು ಆ ಬಾಲಕನಿಗೆ ಏನಾದರೂ ದೋಷಾರೋಪ ಬಂತೇನೆ? ಏನೂ ಇಲ್ಲ. ಅದರಂತೆ ಇಡೀ ಬ್ರಹ್ಮಾಂಡ ಏನಿದೆ ಇದೊಂದು ಪರದೆ ಆ ಪರಮಾತ್ಮನಿಗೆ. ಅದರಲ್ಲಿ ಈ ಬಾಲಕನಂತೆ, ಬಾಲಕ ಅಂತ ಇಲ್ಲೇನು ಬಂದಿಲ್ಲ, ಈ ಶ್ಲೋಕದಲ್ಲೇನು ಬರಲಿಲ್ಲ, ಬಾಲಕ ಚಿತ್ರ ಬಿಡಿಸುವಂತೆ, ತನ್ನ ಮನೋಲಹರಿಗೆ ಒಬ್ಬ ಕಲಾವಿದ ಚಿತ್ರ ಬಿಡಿಸುವಂತೆ ಪರಮಾತ್ಮ ಚಿತ್ರ ಬರೆದಿರ್ತಾನೆ. ತನಗೆ ಬೇಕಾದಾಗ ಚಿತ್ರ ಬರೀತಾನೆ, ಬೇಕಾದಾಗ ಬರೀತಾನೆ, ಬೇಕಾದಾಗ ಅದನ್ನು ಅಳಿಸ್ತಾನೆ. ಯಾವುದೋ ಒಂದನ್ನು ಅಳಿಸ್ತಾನೆ, ಇನ್ನೊಂದನ್ನು ಹಾಗೆ ಬಿಡ್ತಾನೆ. ಅದು ಹಾಗೊಂದು ಶಾಸ್ತ್ರದ ಶ್ಲೋಕನೇ ಇದೆ. ಬಾಲ ಕ್ರೀಡನ ಕೈ ಅದ್ಭುತ ಕ್ರೀಡತ್ ಚಸ್ಮಾದಿನಚ್ಯುತ ಅಂತ ಸ್ವಯಂ ಚತುರ್ಮುಖ ಬ್ರಹ್ಮ ಹೇಳಿದ್ದು. ಸಣ್ಣ ಒಬ್ಬ ಬಾಲಕ ಕ್ರೀಡನ ಕೈಲಿ ಗೊಂಬೆಗಳನ್ನು ತೊಗೊಂಡು ಆಟ ಆಡ್ತಾನೆ. ಬೇಕಾದ್ರೆ ಗೊಂಬೆಗಳನ್ನು ಮುರಿದು ಹಾಕ್ತಾನೆ, ಅದನ್ನು ಬೇಕಾದರೆ ಜಜ್ಜಿ ಹಾಕ್ತಾನೆ, ಬೇಕಾದ್ರೆ ಸುಟ್ಟು ಹಾಕ್ತಾನೆ. ಆ ಬಾಲಕನ ಮನೋಲಹರಿ ಅದು. ಯಾಕೆ ಹಾಗೆ ಮಾಡಿದೆ ಅಂತ ಆ ಬಾಲಕನ ಕೇಳಿದ ಪ್ರಯೋಜನವೂ ಇಲ್ಲ. ಅದರಂತೆ ಅಸ್ಮಾಭಿ ಕ್ರೀಡತೆ, ಚತುರ್ಮುಖ ಬ್ರಹ್ಮಾದಿಗಳನ್ನು ಹಿಡಿದುಕೊಂಡು ಅವ್ರ ಜೊತೆ ಆಟ ಆಡ್ತಾನೆ ಪರಮಾತ್ಮ ಅಂತ ಸ್ವಯಂ ಚತುರ್ಮುಖ ಬ್ರಹ್ಮನೇ ಒಂದು ಸಂದರ್ಭದಲ್ಲಿ ಹೇಳಿದ ಶ್ಲೋಕ. ಅದರಂತೆ ಇಡೀ ಜಗತ್ತೇನಿದೆ, ಈ ಬ್ರಹ್ಮಾಂಡ ಏನಿದೆ, ಇದೊಂದು ವಿಶಾಲವಾದಂಥ ಪರದೆ ಇದೆ. ಈ ಪರದೆಯ ಮೇಲೆ ಈತ ಚಿತ್ರಣ ಮಾಡ್ತಾನೆ. ಚಿತ್ರಣ ಮಾಡಿದಂಥ ದೊಡ್ಡ ಕಲಾವಿದ ಅವನು ಪರಮಾತ್ಮ ಅಂತಂದ್ರೆ. ಅದನ್ನು ಆ ಶ್ಲೋಕದ ಧ್ವನಿಯಲ್ಲಿ ನಾವು ಕೇಳಬಹುದು. ಸಮ್ಮಾರ್ಜಿತಾನಿ ತೇನೈವ ತತ್ರ ದೋಷೋ ಕಥಂ ಭವೇತ್. ಅದರಂತೆ ನೀನು ಕೂಡ ತ್ರಿಧಾ ಭೂತ್ವ, ಸತ್ವರದ ಸ್ತಮೋ ಗುಣಗಳಿಂದ ವಿಷ್ಣು ಬ್ರಹ್ಮ ಈಶ್ವರ ಅನ್ನುವಂಥ 3 ರೂಪಗಳನ್ನು ತಾಳಿ ಸೃಷ್ಟಿ ಮಾಡ್ತಿ, ಪಾಲನೆ ಮಾಡ್ತಿ ಮತ್ತು ಸಂಹಾರವನ್ನು ಕೂಡ ಮಾಡ್ತಿ. ನಾವು ನಮ್ಮಂಥವರು ಋಷಿಮುನಿಗಳು, ಬ್ರಾಹ್ಮಣರು ನಿನ್ನ ಸಂತೋಷಕ್ಕಾಗಿ ತೀರ್ಥಯಾತ್ರೆ ಮಾಡ್ತೇವೆ. ತವ ತೀರ್ಥಸ್ತು ಕಿಂ ರಾಮ ತೀರ್ಥೀಭೂತ ಗುಣಸ್ಥೆ ಚ. ನಿನಗ್ಯಾಕೆ ತೀರ್ಥಯಾತ್ರೆ? ಯಾಕೆಂದ್ರೆ ನೀನೇ ತೀರ್ಥೀಭೂತ ಗುಣ. ನಿನ್ನ ಗುಣಗಳೇನಿವೆ, ಪ್ರತಿಯೊಂದು ಗುಣಗಳು ಅವು ಒಂದೊಂದು ತೀರ್ಥ ಇದ್ದಂತೆ. ಸ್ವಾಮಿ ಪುಷ್ಕರಣಿ, ಗಂಗೆ ಮೊದಲಾದ ದೊಡ್ಡ ದೊಡ್ಡ ತೀರ್ಥಗಳೇನಿವೆ, ಆ ಒಂದೊಂದು ತೀರ್ಥಗಳಿಗೆ ಸಮಾನವಾದದ್ದು ಆ ತೀರ್ಥಗಳನ್ನು ಮೀರಿಸಿದಂಥ ಪವಿತ್ರ ಗುಣಗಳು ನಿನ್ನವು. ಅದಕ್ಕಾಗಿ ನಿನ್ನನ್ನು ತೀರ್ಥೀಭೂತ ಗುಣ ಅಂತ ಹೇಳ್ತಾರೆ. ಹಾಗಾಗಿ ನಿನಗೆ ತೀರ್ಥಯಾತ್ರೆ ಯಾಕೆ? ಎಲ್ಲ ತೀರ್ಥಗಳಲ್ಲೂ ಮುಖ್ಯವಾದಂಥ ಆಕಾಶ ಗಂಗೆ ಏನಿದೆ ಅದು ನಿನ್ನ ಬಲಪಾದದ ಅಂಗುಷ್ಠದಿಂದ, ಹೆಬ್ಬೆರಳಿನಿಂದ ಹುಟ್ಟಿತು. ನಿನ್ನ ಪಾದದ ಧೂಳು ಆ ಗಂಗಾ ನದಿಯಲ್ಲಿ ಇದ್ದಿದ್ದರಿಂದಲೇ ಅದು ಪವಿತ್ರ ಆಯಿತು. ಅದಕ್ಕೆ ಸ್ವಂತ ಪವಿತ್ರ ಏನಿಲ್ಲ. ಜಗತ್ತಿನಲ್ಲಿ ಯಾವುದೇ ಬಲಶಾಲಿಯಾದಂಥ ವೈಭವೋಪೇತವಾದ ವಸ್ತು ಇದ್ದರೆ ಯಾವುದಕ್ಕೂ ಕೂಡ ತನ್ನದೇ ಆದಂಥ ಮಹತ್ವವಿಲ್ಲ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಾವಗತ್ಸತ್ವಂ ಮಮ ತೇಜಾಂಶ ಸಂಭವಂ ಅಂತ ಭಗವದ್ಗೀತೆ. ಮಹತ್ವದ ವಸ್ತು ಜಗತ್ತಿನಲ್ಲಿ ಏನೇ ಕಂಡ್ರು ಅದಕ್ಕೆ ಸ್ವಂತದ ಮಹತ್ವ ಇರೋದಿಲ್ಲ. ಅದೆಲ್ಲ ಭಗವಂತನ ಮಹತ್ವದಿಂದಲೇ ಅದಕ್ಕೆ ಮಹತ್ವ. ಅದರಂತೆ ಇವನ ತವ ಅಂಗ್ರಿ ರಜಸ್ಸದು ಧೂಳು. ಆ ಧೂಳು ಆ ಗಂಗಾ ನದಿಯಲ್ಲಿ ಇರೋದ್ರಿಂದ ತವ ಪಾದ ರಜೋ ಮಿಶ್ರ, ಪಾದದ ಧೂಳಿನಿಂದ ಮಿಶ್ರವಾದಿದ್ದರಿಂದಲೇ ಅದು ಆ ಗಂಗಾ ನದಿ ಇವತ್ತು ಬಿಳಿಯಾಗಿದೆ ಅಂತ. ಧೂಳಲ್ಲಿರೋದ್ರಿಂದ ಗಂಗಾ ನದಿ ಬಿಳಿಯಾಗಿ ಕಾಣಿಸ್ತಿದೆ. ಇವತ್ತು ಕೂಡ ಗಂಗಾ ನದಿಯಲ್ಲಿ ಆ ಧೂಳುಗಳನ್ನ ನಾವು ನೋಡ್ತೀವಿ ಅಂತಾನೆ ಆ ಋಷಿ. ಹೀಗೆ ನಾನಾ ವಾಕ್ಯಗಳಿಂದ ಅವನನ್ನು ಸ್ತೋತ್ರ ಮಾಡಿ ರಾಮನನ್ನ 108 ನಾಮಗಳಿಂದ ಸ್ತೋತ್ರ ಮಾಡಿದ.
ಸ್ತೋತ್ರ ಮಾಡಿ ರಾಮನಿಂದರು ಸನ್ಮಾನವನ್ನು ಸ್ವೀಕಾರ ಮಾಡಿ ಯಜ್ಞ ಮಂಟಪದಲ್ಲಿ ಆತ ಕೂತ್ಕೊಂಡ, ಮುಂದಿನ ಯಜ್ಞ ಭಾಗವನ್ನು ನೋಡಬೇಕು ಅಂತ. ಉಳಿದವರೆಲ್ಲ ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಂಡ್ರು. ಅಲ್ಲಿಗೆ 4ನೇ ಸರ್ಗ ಮುಕ್ತಾಯ ಆಯಿತು. 5ನೇ ಸರ್ಗದಲ್ಲಿ ಆ ವಿಷ್ಣುದಾಸ ಕೇಳ್ತಾನೆ, ತನ್ನ ಗುರುವಾದವನ್ನು, ವಿಷ್ಣುದಾಸ ಶಿಷ್ಯ, ಅದೇನೋ 108 ನಾಮಗಳಿಂದ ಸ್ತೋತ್ರ ಮಾಡಿದ ಅಂತ ಹೇಳಿದ್ರಲ್ಲ, ಆ 108 ನಾಮಗಳನ್ನು, ಆ ಸ್ತೋತ್ರವನ್ನು ನನಗೆ ಹೇಳಿ ಅಂತಾನೆ ಆ ಶಿಷ್ಯ. ಆ ಗುರುಗಳಾದವರು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಬರ್ತದೆ 108 ನಾಮಗಳು. ಅದಕ್ಕೆ ಮೊದಲು ಋಷಿ, ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಸ್ವಲ್ಪ ಕೆಲವು ಒಂದು 2-3 ಸ್ತೋತ್ರದಲ್ಲಿ ರಾಮನ ಸ್ತೋತ್ರ ಇದೆ. ಅವನು ಸರ್ವೇಶ್ವರ, ಸರ್ವಮಯ, ಸರ್ವಭೂತೋಪಕಾರಕ, ಎಲ್ಲರ ಉಪಕಾರಕ್ಕಾಗಿ ನಿರಾಕಾರನಾಗಿದ್ದರೂ ಸಾಕಾರನಾಗಿದ್ದ ಅವನು. ನಿರಾಕಾರ ಸಾಕಾರ ಅಂತ ಅರ್ಥ ಮಾಡಬೇಕು. ಇನ್ನೊಂದು ಹಿಂದೂ ಸಂಸ್ಕೃತಿ ಇದೆ, ನೀವು ಪರಮಾತ್ಮನಿಂದ ಪೂರ್ಣ ನಿರಾಕಾರ ಅಂತಾದರೂ ಉಪಾಸನೆ ಮಾಡಿ ಅಥವಾ ಸಾಕಾರ ಅಂತಾದರೂ ಉಪಾಸನೆ ಮಾಡಿ. ಕೆಲವರು ಇವನನ್ನ ಪೂರ್ಣ ನಿರಾಕಾರ ಅಂತಾರೆ. ಪರಮಾತ್ಮನಿಗೆ ಯಾವುದೇ ರೀತಿಯಾದಂಥ ಅಪ್ರಾಕೃತವಾದ ಆಕಾರವೂ ಕೂಡ ಇಲ್ಲ. ಪರಮಾತ್ಮನಿಗೆ ಸಂಪೂರ್ಣ ನಿರಾಕಾರ ಅಂತ ಹೇಳುವವರು ಇದ್ದಾರೆ, ಅವರು ವೇದಾನುಯಾಯಿಗಳೇ. ನಮ್ಮ ದೃಷ್ಟಿಯಿಂದ ನಾವು ನಂಬಿರುವಂತೆ ಪರಮಾತ್ಮ ನಿರಾಕಾರ ಅಂತಂದರೆ ಅವನಿಗೆ ಪ್ರಾಕೃತವಾದ ಆಕಾರ ಇಲ್ಲ ಅಂತ ಅರ್ಥ. ಅಪ್ರಾಕೃತವಾದ ಆಕಾರ, ಅವನ ಆಕಾರಕ್ಕೆ ನಾಶ, ಹುಟ್ಟು, ಬೆಳವಣಿಗೆ ಇವೆಲ್ಲ ಇಲ್ಲ. ಆದ್ದರಿಂದ ಅವನು ನಿರಾಕಾರ ಅಂತ ಅಂತೀವಿ ನಾವು. ಯದಾ ಯದಾ ಹಿ ಲೋಕಾನಾಂ ಭಯಂ ಉತ್ಪದ್ಯತೆ ತದಾ ಅವತೀರ್ಯಾಸವೋತ್ ಶ್ರೀಮಾನ್ ದುಷ್ಟ ದೈತ್ಯ ವಿಮರ್ದನಂ. ಲೋಕದಲ್ಲಿ ಭಯ ಹುಟ್ಟಿದಾಗೆಲ್ಲ ಈತ ಅವತಾರ ಮಾಡಿ ದುಷ್ಟ ದೈತ್ಯರನ್ನು ನಾಶ ಮಾಡ್ತಾನೆ, ಮತ್ಸ್ಯಕೂರ್ಮ ವರಾಹಾದಿ ರೂಪಗಳಿಂದ, ಮತ್ತು ಎಲ್ಲರನ್ನು ಪಾಲನೆ ಮಾಡ್ತಾನೆ. ಸಾಧೂನಾಂ ಸಮಚಿತ್ತಾನಾಂ ಭಕ್ತಾನಾಂ ಭಕ್ತವತ್ಸಲಃ, ಮಹಾತಪಸ್ವಿಗಳಂಥ ಸಾಧುಗಳನ್ನು ಆತ ಪಾಲನೆಯನ್ನು ಮಾಡ್ತಾನೆ. ಅಜಃ, ಇವನು ಅಜ ಆದರೂ ಹುಟ್ಟಿ ಬರ್ತಾನೆ, ಹುಟ್ಟಿಲ್ಲದವನು ಆದರೂ ಹುಟ್ಟಿ ಬರ್ತಾನೆ. ಭಕ್ತಾನಾಂ ಅನುಕಂಪಯ, ಕ್ಷೀರಾಬ್ಧಿಯಲ್ಲಿ ಆತ ಮಲಗಿಕೊಂಡಿರ್ತಾನೆ. ಶಂಖಚಕ್ರಾದಿಗಳನ್ನು ಹಿಡಿದುಕೊಂಡು ದೇವತೆಗಳಿಗೆ ಕೆಲವು ಬಾರಿ ಕಾಣಿಸ್ತಾನೆ. ಶೇಷ ಆ ಲಕ್ಷ್ಮಣನ ರೂಪದಿಂದ ಹುಟ್ಟಿದ, ಜಾನಕಿ ಸ್ವಯಂ ಲಕ್ಷ್ಮೀ ಸ್ವರೂಪಳಾದವಳು. ಶಂಖಚಕ್ರವೇ ಭರತ ಶತ್ರುಘ್ನರಾಗಿ ಹುಟ್ಟಿದರು. ಅವರೆಲ್ಲ ಜಗತ್ತಿನ ಭಯ ಶಾಂತಿಗಾಗಿ, ಜಗತ್ತಿಗೆ ಏನು ದೈತ್ಯರಿಂದ ಭಯ ಹುಟ್ಟಿತ್ತು, ಆ ಭಯದ ಪರಿಹಾರಕ್ಕಾಗಿ ಭೂಲೋಕದಲ್ಲಿ ಅವತಾರ ಮಾಡಿ ಈ ಎಲ್ಲ ಕಾರ್ಯಗಳನ್ನು ಮಾಡಿದರು. ಧ್ಯಾನ ಮಾತ್ರದಿಂದ ಎಲ್ಲ ಥರದ ಪಾಪಗಳನ್ನು ಅವನು ಪರಿಹಾರ ಮಾಡುವಂಥವನು. ಅದೇನೆಂದರೆ ಅಸ್ಯ ಶ್ರೀ ರಾಮಚಂದ್ರ ನಾಮ ಅಷ್ಟೋತ್ತರ ಶತನಾಮ ಮಂತ್ರಸ್ಯ ಬ್ರಹ್ಮ ಋಷಿ, ಸ್ವಯಂ ಚತುರ್ಮುಖ ಬ್ರಹ್ಮನೇ ಇದಕ್ಕೆ ಋಷಿ. ಅನುಷ್ಠುಪ್ ಇದು ಛಂದಸ್ಸು. ಎಲ್ಲ ಮಂತ್ರಗಳನ್ನು ನಾವು ಹೇಳಬೇಕಾದ್ರೆ ಈ ರಾಮರಕ್ಷಾ ಸ್ತೋತ್ರದಲ್ಲೂ ಹೇಳ್ತೀರಿ. ಋಷಿ, ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ ಇದನ್ನೆಲ್ಲ ಹೇಳಿದರೆ ನಾವು ಮಾಡುವಂಥ ಪಠನ ಏನಿದೆ ಹೆಚ್ಚು ಫಲವತ್ತಾಗ್ತದೆ. ಆ ಮಂತ್ರವನ್ನು ಕಂಡುಕೊಂಡಂಥ ಋಷಿ ಏನಿರ್ತಾನೆ ಅವನನ್ನು ಮೊದಲು ಧ್ಯಾನ ಮಾಡಬೇಕು. ಅದಕ್ಕಾಗಿ ಬ್ರಹ್ಮ ಋಷಿ ಅಂತ ತಲೆಯ ಸ್ಪರ್ಶ ಮಾಡಬೇಕು. ಅನುಷ್ಠುಪ್ ಛಂದಸ್ಸು, ಈ ವೃತ್ತಗಳಿವೆಲ್ಲ, ಅನುಷ್ಠುಪ್, ತ್ರಿಷ್ಟುಪ್ ಇತ್ಯಾದಿ ವೃತ್ತಗಳು. ಆ ಯಾವ್ಯಾವ ವೃತ್ತಗಳಿವೆ ಅದನ್ನೆಲ್ಲ ಅವನು ಪರಸ್ಪರ ಆ ವೃತ್ತಗಳನ್ನೆಲ್ಲ ಮನುಷ್ಯ ಧ್ಯಾನ ಮಾಡಬೇಕು ಆ ಸಂದರ್ಭದಲ್ಲಿ. ಮತ್ತು ಆ ವೃತ್ತಕ್ಕೆ ಅಭಿಮಾನಿಗಳಂಥ ದೇವತೆಗಳನ್ನು ನಮಸ್ಕರಿಸಬೇಕು. ಅದಕ್ಕಾಗಿ ಅನುಷ್ಠುಪ್ ಛಂದಸ್ಸು. ಜಾನಕಿ ವಲ್ಲಭನ ಅಂತ ಭಗವಂತನೇ ದೇವತೆ. ಓಂ ಬೀಜಂ ನಮಃ ಶಕ್ತಿ, ರಾಮಚಂದ್ರನೇ ಅದಕ್ಕೆ ಕೀಲಕ. ರಾಮಚಂದ್ರನ ಪ್ರೀತಿಗಾಗಿ ಈ ಜಪವನ್ನು ಮಾಡ್ತೇವೆ. ಓಂ ನಮೋ ಭಗವತೆ ರಾಜಾಧಿರಾಜಾಯ ಪರಮಾತ್ಮನೇ ಹೃದಯಾಯ ನಮಃ. ಓಂ ನಮೋ ಭಗವತೆ ವಿದ್ಯಾಧಿರಾಜಾಯ ಹಗ್ರೀವಾಯ ಶಿರಸೇ ಸ್ವಾಹ. ಓಂ ನಮೋ ಭಗವತೆ ಜಾನಕಿ ವಲ್ಲಭಾಯ ಶಿಖಾಯ ಔಷಧ. ಓಂ ನಮೋ ಭಗವತೆ ರಘುನಂದನಾಯ ಅಮಿತ ತೇಜಸೆ ಕವಚಾಯ ಹೋಂ. ಕವಚ ಹಿಡ್ಕೋಬೇಕು. ಓಂ ನಮೋ ಭಗವತೆ ಕ್ಷೀರಾಬ್ಧಿ ಮಧ್ಯಸ್ಥಾಯ ನಾರಾಯಣಾಯ ನೇತ್ರತ್ರಯಾಯ ಔಷಧ. ನಮಗೆ ನೇತ್ರಾಭ್ಯಾಮ ಅಂತಂತೀವಿ ಕೆಲವು ಕಡೆ ಎಲ್ಲ, ಗಾಯತ್ರಿ ಇದನ್ನೆಲ್ಲ ಮಾಡುವಾಗ ನೇತ್ರಾಭ್ಯಾಮ ಅಂತೀವಿ. ಇಲ್ಲಿ ನೇತ್ರತ್ರಯಾಯ ಅಂತಿದೆ. ನಾರಾಯಣಾಯ ನೇತ್ರತ್ರಯಾಯ ಔಷಧ ಅಂತಿದೆ. ಓಂ ನಮೋ ಭಗವತೆ ಸತ್ಪ್ರಕಾಶಾಯ ರಾಮಾಯ ಅಸ್ತಾಯ ಪಟ. ಹೀಗಿದು ಮಾಡಬೇಕು. ಇದು ಷಡಂಗನ್ಯಾಸ. ಇದು 6 ಅಂಗಗಳ ನ್ಯಾಸ ಇದೆ. ಇದರಂತೆ ಅಂಗುಲಿ ನ್ಯಾಸವನ್ನು ಕೂಡ ಮಾಡಬೇಕು. ಈಗ ಒಂದೊಂದು ಅಂಗಕ್ಕೂ ನ್ಯಾಸ ಮಾಡಬೇಕು. 5 ಅಂಗುಲಿಗಳಾದ್ಮೇಲೆ ಈ ಕರತಲ ಕರಪೃಷ್ಠಗಳಿಗೂ ಕೂಡ ಅದನ್ನು ನ್ಯಾಸ ಮಾಡಬೇಕು. ಅದಾದ್ಮೇಲೆ ಧ್ಯಾನ.
ಮಂದಾರಾಕೃತಿ ಪುಣ್ಯಧಾಮ ವಿರಧ ವಕ್ಷಸ್ಥಲಂ ಕೋಮಲಂ ಶಾಂತಂ ಕಾಂತ ಮಹೇಂದ್ರ ನೀಲ ವಿಚಿರಾಭಾಸಂ ಸಹಸ್ರಾನನಂ ವಂದೇಹಂ ರಘುನಂದನಂ ಸುರಪತಿಂ ಕೋದಂಡ ದೀಕ್ಷಾಗುರುಂ ರಾಮಂ ಸರ್ವ ಜಗತ್ ಸುಸೇವಿತ ಪದಂ ಸೀತಾಮನೋವಲ್ಲಭಂ. ಹೀಗೆ ಅದು ಅದರ ಧ್ಯಾನ. ಅದಾದ್ಮೇಲೆ ಸಹಸ್ರಶೀರ್ಷ್ಣೇ ವೈತುಭ್ಯಂ ಸಹಸ್ರಾಕ್ಷಾಯ ತೇ ನಮಃ ನಮಸ್ಸಹಸ್ರಾಕ್ಷಾಯ ಸಹಸ್ರಚರಣಾಯ. ನೀನು ಸಹಸ್ರ ಹಸ್ತ ಹೌದು, ಸಹಸ್ರ ಅಕ್ಷನೂ ಹೌದು, ಸಹಸ್ರ ಪಾದ ಇದ್ದವನು ಹೌದು, ಜೀಮೂತ ವರ್ಣ ಮೇಘಸಂತೆ ವರ್ಣ ಇದ್ದವನು, ವಿಶ್ವತೋಮುಖನಾದವನು, ಅಚ್ಯುತನಾದವನು, ಶೇಷಶಾಹಿಯಾದವನು, ಹಿರಣ್ಯಗರ್ಭನಾದವನು, ಪಂಚಭೂತಗಳಲ್ಲಿ ವ್ಯಾಪ್ತನಾದವನು, ಮೂಲ ಪ್ರಕೃತಿ. ನಮೋ ಮೂಲ ಪ್ರಕೃತಿಯೇ ದೇವಾನಾಂ ಹಿತಕಾರಿನೇ. ಪ್ರಕೃತಿ ಅಂತ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳಿಗೂ ಮೂಲ ಅನ್ನೋ ದೃಷ್ಟಿಯಿಂದ ಮೂಲ ಪ್ರಕೃತಿ ಅಂತಾರೆ ಅವನ್ನ. ನಮಸ್ತೆ ಸರ್ವಲೋಕೇಶ ಸರ್ವ ದುಃಖ ನಿಷೂದನ ಶಂಖಚಕ್ರ ಗದಾಪದ್ಮ ಜಟಾ ಮುಕುಟಧಾರಿಣೆ. ನಮೋ ಗರ್ಭಾಯ ತತ್ವಾಯ. ಜಗತ್ತಿನ ಗರ್ಭಸ್ವರೂಪನಾದವನು ನೀನು, ಅತ್ಯಂತ ಮುಖ್ಯನಾದವನು ಅನ್ನೋ ಅರ್ಥದಲ್ಲಿ ಗರ್ಭ ಅಂತಾರೆ ಅವನನ್ನು. ಜ್ಯೋತಿಷಾಂ ಜ್ಯೋತಿಷೆ, ಎಲ್ಲ ಸೂರ್ಯಚಂದ್ರರು ಮೊದಲಾದ ಜ್ಯೋತಿಷಗಳಿಗೂ ಮುಖ್ಯ ಜ್ಯೋತಿಷ್. ಓಂ ನಮೋ ವಾಸುದೇವಾಯ ನಮೋ ದಶರಥಾತ್ಮಜ ನಮೋ ನಮಸ್ತೆ ರಾಜೇಂದ್ರ ಸರ್ವ ಸಂಪತ್ ಸದಾಯಚ. ಎಲ್ಲ ಸಂಪತ್ತುಗಳನ್ನು ಕೊಡುವಂಥವನು, ಕಾರುಣ್ಯ ರೂಪ, ಕೈ ಪ್ರಿಯಕಾರಿ. ದಾಂತ ಅಂದರೆ ಇಂದ್ರಿಯ ನಿಗ್ರಹ ಇದ್ದವನು, ಶಾಂತವಾದ ಸ್ವರೂಪ ಇದ್ದವನು, ವಿಶ್ವಾಮಿತ್ರ ಪ್ರಿಯ, ಯಜ್ಞೇಶ, ಕ್ರತುಪಾಲಕ. ಕ್ರತು ಅಂದರೆ ಯಜ್ಞಗಳನ್ನು ಪಾಲನೆ ಮಾಡುವವನೇನು. ಕೇಶವ, ಶಾನ್ ಅಂದರೆ ಶಾನ್ಗ ಧನಸ್ಸನ್ನು ಹಿಡ್ಕೊಂಡಂಥವನು. ರಾಮಚಂದ್ರಾಯ ನಾರಾಯಣಾಯ. ರಾಮಚಂದ್ರಾಯ ಮಾಧವಾಯ. ಮಾ ಅಂದರೆ ಲಕ್ಷ್ಮೀದೇವಿ, ಅವಳ ಗಂಡ. ಧವ ಅಂದರೆ ಗಂಡ, ಮಾಧವ ಅಂದರೆ ಲಕ್ಷ್ಮೀಪತಿ. ಗೋವಿಂದ ಅಂತಂದರೆ ಗೋ ಅಂದರೆ ಆಕಳುಗಳು, ಆಕಳುಗಳನ್ನು ಪಾಲನೆ ಮಾಡುವವನು, ಆದ್ದರಿಂದ ಗೋವಿಂದ. ಅಥವಾ ಗೋ ಅಂದರೆ ವೇದಗಳ ರಕ್ಷಕ, ಆದ್ರಿಂದಲೂ ಗೋವಿಂದ. ನಮಸ್ತೆ ಪರಮಾತ್ಮನೆ. ನಮಸ್ತೆ ವಿಷ್ಣು ರೂಪಾಯ ರಘುನಾಥಾಯ ವೈ ನಮಃ. ನಮಸ್ತೆ ಅನಾಥನಾಥಾಯ. ಅನಾಥನಿಗೆ ನೀನೇ ರಕ್ಷಕ. ಮಧುಸೂದನ, ಮಧು ಅನ್ನುವ ರಾಕ್ಷಸನನ್ನು ಕೊಂದವನು. ತ್ರಿವಿಕ್ರಮ, ತ್ರಿ ಅಂದರೆ ಮೂರು ಹೆಜ್ಜೆಗಳನ್ನಿಟ್ಟು ಬಲಿಯನ್ನ ನಿಗ್ರಹ ಮಾಡಿದವನು. ಸೀತಾಯ ಪದಯೇ ವಾಮನ, ರಾಘವ, ಶ್ರೀಧರಾಯ ಜಾನಕಿ ವಲ್ಲಭಾಯ ಋಷಿಕೇಶ. ಋಷಿಕ ಅಂದರೆ ಇಂದ್ರಿಯಗಳಿಗೆ ಅಭಿಮಾನಿ, ಇಂದ್ರಿಯಗಳಿಗೆ ಮುಖ್ಯ. ಕಂದಪ್ಪ ಅಂದರೆ ಮನ್ಮಥನಿಗಿಂತ ಹೆಚ್ಚು ಸುಂದರನಾದವನು. ಪದ್ಮನಾಭ, ಕೌಸಲ್ಯ ಹರ್ಷಕಾರಿ. ರಾಜೀವ ನಯನ ಅಂದರೆ ಕಮಲ ನಯನಾದವನು, ಲಕ್ಷ್ಮಣಾಗ್ರಜನಾದವನು. ಕಾಕುತ್ಥ ಅಂದರೆ ಕಕುತ್ಥ ಅಂತ ಇಕ್ಷ್ವಾಕುಂಸದಲ್ಲಿ ಮೂಲ ಪುರುಷ ಒಬ್ಬ ಇದ್ದ, ಅವನು ವಂಶದಲ್ಲಿ ಹುಟ್ಟಿ ಬಂದವನು. ದಾಮೋದರ, ದಾಮ ಅಂದರೆ ಹಗ್ಗವನ್ನು ಹೊಟ್ಟೆಗೆ ಕಟ್ಟಿಸ್ಕೊಂಡವನು ಯಶೋದೆ ಕೈಯಿಂದ. ವಿಭೀಷಣ ನನ್ನ ರಕ್ಷಣೆ ಮಾಡಿದವನು. ಸಂಕರ್ಷಣ, ವಾಸುದೇವ, ಶಂಕರಪ್ರಿಯ. ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಸತತ ಭಕ್ತಿ ರೂಪಾಯ ನಮಸ್ತೆ ಪುರುಷೋತ್ತಮ. ಅಧೋಕ್ಷಜ, ಸಪ್ತ ತಾಲಹರ. ವಾಲಿಯನ್ನು ನಿಗ್ರಹ ಮಾಡುವುದಕ್ಕಿಂತ ಮೊದಲು ತನ್ನ ಪರಾಕ್ರಮವನ್ನು ಸಾಬೀತುಪಡಿಸಲಿಕ್ಕಾಗಿ 7 ತಾಲ ವೃಕ್ಷಗಳನ್ನು ಧ್ವಂಸ ಮಾಡಿದವನು. ಖರದೂಷಣನ್ನು ಕೊಂದವರನ್ನು. ನೃಸಿಂಹ, ಶ್ರೀ ನೃಸಿಂಹಾಯ ತೇ ನಮಃ. ಅಚ್ಯುತ, ಸೇತು ಬಂಧಕ. ಜನಾರ್ದನ, ಹನುಮದಾಶ್ರಯ. ಉಪೇಂದ್ರ, ಚಂದ್ರ ವಂದ್ಯ. ಉಪೇಂದ್ರ ಅಂತಲೂ ಅವನಿಗೆ ಹೆಸರಿದೆ. ಚಂದ್ರನಿಂದ ನಮಸ್ಕೃತನಾದವನು. ಮಾರೀಚನನ್ನ ಮರ್ದನ ಮಾಡಿದವನು. ವಾಲಿಪ್ರಹರಣ, ಸುಗ್ರೀವ ರಾಜ್ಯದ. ಜಾಮದಜ್ಞ, ಮಹಾದರ್ಪಹರ. ಪರಶುರಾಮನ ದರ್ಪವನ್ನು ಅಪಹಾರ ಮಾಡಿದವನು. ಹರಿ, ಕೃಷ್ಣ, ಭರತಾಗ್ರಜ, ಪಿತೃಭಕ್ತ, ಶತ್ರುಘ್ನ ಪೂರ್ವಜ, ಅಯೋಧ್ಯಾಧಿಪತಿ, ಶತ್ರುಘ್ನ ಸೇವಿತ. ನಮೋ ನಿತ್ಯಾಯ ಸತ್ಯಾಯ ಬುದ್ಧ್ಯಾದಿ ಜ್ಞಾನರೂಪಿಣೆ. ಅದ್ವೈತ ಬ್ರಹ್ಮರೂಪಾಯ. ಅದ್ವೈತ ಬ್ರಹ್ಮರೂಪನಾದವನು, ಜ್ಞಾನಗಮ್ಯನಾದವನು. ಪೂರ್ಣ, ರಮ್ಯ, ಮಾಧವ, ಚಿದಾತ್ಮ. ಅಯೋಧ್ಯೇಶ, ಅಯೋಧ್ಯ ದೇಶಕ್ಕೆ ಅಧಿಪತಿಯಾದವನು. ಚಿನ್ಮಾತ್ರ ಸ್ವರೂಪನಾದವನು ಅಂದರೆ ಜ್ಞಾನ ಸ್ವರೂಪ. ರಕ್ತ ಮಾಂಸಗಳ ಶರೀರ ಇಲ್ಲದವನು. ಅಹಲ್ಯೋದ್ಧರಣ, ಶಾಪಭಂಜನ ಅಂದರೆ ಸೀತೆಯನ್ನು ಒಲಿಸುವುದಕ್ಕಿಂತ ಮೊದಲು ಶಿವಧನಸ್ಸನ್ನು ಭಂಗ ಮಾಡಿದವನು. ಸೀತಾರಾಮಾಯ ಸೇವ್ಯಾಯ ಸ್ತುತ್ಯಾಯ ಪರಮೇಷ್ಠಿನೇ. ನಮಸ್ತೆ ಬಾಣಹಸ್ತಾಯ, ಕೋದಂಡಧಾರಿಣಿ. ಕೋದಂಡ ಅಂದರೆ ಧನಸ್ಸು.
ಕಬಂಧ ಹತ್ರೆ, ಕಬಂಧನನ್ನ ವಾಲಿಯನ್ನ ಧ್ವಂಸ ಮಾಡಿದವನು. ನಮಸ್ತೆ ದಶಗ್ರೀವ ಪ್ರಾಣ ಸಂಹಾರ ಕಾರಿಣೆ, ದಶಗ್ರೀವನನ್ನು ಕೊಂದವನು. ಹೀಗೆ ಅಲ್ಲಿಗೆ 108 ನಾಮಗಳಾದವು. ಈ ಅಷ್ಟೋತ್ತರ ನಾಮಗಳನ್ನ ಯಾರು ಪಾರಾಯಣ ಮಾಡ್ತಾನೆ ಅವನು ಪ್ರಚರಿಷ್ಯತಿ ತಲ್ಲೋಕೆ ಪ್ರಾಣಿ ಅದೃಷ್ಟವದ್ ದ್ವಿಜ. ಈ ಮಂತ್ರದ ಸಿದ್ಧಿ ಆದರೆ ನಾವು ಎಲ್ಲೇ ಸಂಚಾರ ಮಾಡುವಾಗ ಉಳಿದವರ ಗಮನಕ್ಕೆ ಬರದಂತೆ ನಾವೆಲ್ಲ ಕಡೆ ಸಂಚಾರ ಮಾಡಬಹುದು. ಲಕ್ಷ್ಮಣ ಮಾಡಿದ್ದೇನಿಲ್ಲ, ಮಾರೀಚನ ಲಕ್ಷ್ಮಣ ಕೊಂದಿಲ್ಲ, ರಾಮನೇ ಕೊಂದ. ಪ್ರಾಣಿ ಅದೃಷ್ಟವದ್ವಿಜ ತಸ್ಯ ಕೀರ್ತನ ಮಾತ್ರೇಣ ಜನಾ ಸಿದ್ಧನ್ ಯಾಸ್ಯಂತಿ ಸದ್ಗತಿಂ ಯಾವದ್ವಿಜೃಂಭತೆ ಪಾಪಂ ಬ್ರಹ್ಮಹತ್ಯಾ ಪುರಸ್ಸರಂ ಯಾವನ್ ನಾಮಾಷ್ಟಕಂ ಪುರುಷಃ ನಹಿ ಕೀರ್ತಯೇ. ಈ ಸ್ತೋತ್ರ, ಈ 108 ನಾಮಗಳನ್ನು ಕೀರ್ತನೆ ಮಾಡೋ ತನಕ ಬ್ರಹ್ಮಹತ್ಯೆ ಮೊದಲಾದ ದೋಷಗಳು. ಒಮ್ಮೆ ಇದನ್ನು ಕೀರ್ತನೆ ಮಾಡಿದರೆ ಎಲ್ಲ ಪಾಪಗಳನ್ನು ಕಳ್ಕೋತಾನೆ, ಎಲ್ಲ ಕರ್ಮ ಲೇಪಗಳನ್ನು ಕೂಡ ಕಳ್ಕೋತಾನೆ. ತಾವತ್ ಯಮಭಟಾ ಕ್ರೂರಾಹ ಸಂಚರಿಷ್ಯಂತಿ ನಿರ್ಭಯಾ. ಯಮಭಟರು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಭಯ ಪಡಿಸ್ತಾರೆ. ಎಲ್ಲಿ ತನಕ? ಈ ನಾಮ ನಿಮ್ಮ ಹತ್ರ ಇಲ್ಲದೇ ಇರೋ ತನಕ. ನಾಮ ನಮ್ಮ ಕೈಗೆ ಬಂದರೆ ಅದು ಸಿದ್ಧಿ ಆದರೆ ಯಮಭಟರ ಭಯವಿಲ್ಲ. ಕೀರ್ತಿತಂ ಪಠಿತಂ ಚಿತ್ತೆ ಧೃತಂ ಸಂಸ್ಮಾರಿತಂ ಮುದ ಅನ್ಯತ ಶೃಣಯಾನ್ ಮರ್ತ್ಯ ಸೋಪಿ ಮುಚ್ಚೇತ ಪಾತಕಾತ್. ತಾನಾದರೂ ಪಠನ ಮಾಡಬೇಕು, ಇಲ್ಲದೇ ಇದ್ರೆ ಪಠನ ಮಾಡುವವರ ಮೂಲಕ ಅವನ್ನ ಕೇಳಬೇಕು. ಕೇಳಿದ್ರಾದ್ರೂ ಎಲ್ಲ ಪಾಪಗಳನ್ನು ಕಳ್ಕೊತಾನೆ, ಬ್ರಹ್ಮಹತ್ಯಾದಿ ದೋಷಗಳನ್ನು ಕಳ್ಕೊಳ್ತಾನೆ. ನಿಷ್ಕೃತಿಂ ಯದಿ ವಾಂಛತಿ ರಾಮಸ್ತೋತ್ರಂ ಮಾಸಮೇಕಂ ಪಠಿತ್ವಾ ಮುಚ್ಯತೆ ನರಹ. ಏನಾದರೂ ಬಂಧನ ಇತ್ತು, ಭಯ ಆಗಿದ್ರೆ 1 ತಿಂಗಳು ಕಾಲ ಅದನ್ನು ಪಠನ ಮಾಡಿದರೆ ಆ ಬಂಧನದಿಂದ ಆತ ಮುಕ್ತನಾಗ್ತಾನೆ. ದುಷ್ಪ್ರತಿಗ್ರಹ ದುರ್ಭೋಜ್ಯ ದುರಾಲಾಪಾದಿ ಸಂಭವಂ ಗಮನಿಸಬೇಕು. ದುಷ್ಪ್ರತಿಗ್ರಹ, ದಾನ ತಗೊಳ್ತೇವಲ್ಲ, ದಾನ ಸುಮ್ಮನೆ ಕೈ ಒಡ್ಡಿ ತೊಗೊಂಡ್ಬಿಡೋದು ಮುಖ್ಯ ಅಲ್ಲ. ದಾನ ಯಾರು ಪಟ್ಟಿರ್ತಾರೋ ಪಾಪ ನಮಗೆ ಬಂದು ಸೇರ್ತದೆ. ಅದನ್ನು ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ದಾನ ತಗೊಳ್ಳುವಂಥ ವ್ಯಕ್ತಿ ಅವನು ಸಾಕಷ್ಟು ಸಂಖ್ಯೆಯಲ್ಲಿ ಜಪ ಪಾರಾಯಣಾದಿಗಳನ್ನು ಮಾಡಬೇಕು. ಮಾಡದೇ ಇದ್ರೆ ಅದು ದೋಷ ಇಲ್ಲ, ಇದು ತರ್ತದೆ. ಅದಕ್ಕಾಗಿ ದುಷ್ಪ್ರತಿಗ್ರಹ ಅಂತ ಹೇಳಿದ್ದು. ದುರ್ಭೋಜ್ಯ, ಬ್ರಾಹ್ಮಣನ ಕರ್ತವ್ಯ ಹೌದು, ಎಲ್ಲ ಕಡೆ ಭೋಜನ ಮಾಡಬೇಕು. ಬ್ರಾಹ್ಮಣಂದು ಆಯಿತು, ಉಳಿದವ್ರದ್ದು ಆಯಿತು. ಎಲ್ಲ ಕಡೆ ವಿವಾಹಾದಿಗಳಿಗೆ ಉಳಿದ ಕಾರ್ಯಕ್ರಮಗಳಿಗೆಲ್ಲ ಭೋಜನಕ್ಕೆ ಹೋಗ್ತೇವೆ. ದುರ್ಭೋಜ್ಯ ಏನಾದರೂ ಇದ್ದರೆ, ಅಭಕ್ಷ್ಯ ಭಕ್ಷಣ ಮಾಡಿದರೆ ಅದ್ರ ಪಾಪ ಕಳ್ಕೊತೀವಿ. ದುರಾಲಾಪ, ನಮ್ಮ ನಾಲಿಗೆ ಸುಮ್ಮನೆ ಇರೋದಿಲ್ಲ, ಏನೇನೋ ಮಾತಾಡ್ತಿರ್ತೇವೆ, ಅದರ ಪಾಪವನ್ನು ಕಳ್ಕೊತೀವಿ. ಪಾಪಂ ಸತ್ಕೃತಿ ಕೀರ್ತನೇನ ರಾಮಸ್ತೋತ್ರಂ ವಿನಾಶಯೇ. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಎಲ್ಲರಲ್ಲೂ ಹೇಳಿದಂಥ ಮಹತ್ವ ಏನಿದೆ, ಆ ಮಹತ್ವವನ್ನೆಲ್ಲ ಮೀರಿಸಿದಂಥ ಮಹತ್ವ ಈ ರಾಮನ ನಾಮಗಳಲ್ಲಿದೆ. ಅಷ್ಟೇ ಸಂಕೀರ್ತನಾದೇವ ಸರ್ವಾನ್ ಕಾಮಾನ್ ಲಭೇ ನರಹ. ಎಲ್ಲ ಪಾಪಗಳನ್ನು ಕಳ್ಕೊತಾನೆ. ಪುತ್ರಾರ್ಥಿಯಾದವನು ಪುತ್ರರನ್ನು ಪಡ್ಕೊಳ್ತಾನೆ. ಪುತ್ರಾರ್ಥಿ ಆದವನು ಮೇಲಿನಲ್ಲಿ ಹೇಳ್ತಿರ್ತಾನೆ, ನಿಮಗೆ ಯಾರು ಗಂಡು ಮಕ್ಕಳಿದ್ದವರು ಹೆಣ್ಮಕ್ಳನ್ನು ಪಡ್ಕೊಳ್ತೀರಿ, ಹೆಣ್ಣು ಮಕ್ಕಳಿದ್ದವರು ಗಂಡು ಮಕ್ಕಳನ್ನು ಪಡ್ಕೊಳ್ತೀರಿ. ಇದನ್ನು ನೀವು ಶ್ರವಣ ಮಾಡುವವರು. ಧನಾರ್ಥಿ ಧನಮಾತ್ಮ ಯಾರು, ಧನ ಬೇಕಾದವನು ಧನವನ್ನು ಪಡ್ಕೊಳ್ತಾನೆ. ಪ್ರಿಯಂ ಪ್ರಾಪ್ನೋತ್ರಿ ಪತ್ನಿಯರ್ಥಿ, ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದವನು, ಮದುವೆಗಾಗಿ ಹಾತೊರಿತಿದ್ದವನು ಮದುವೆ ಆಗಲಿಕ್ಕೆ ಸಮರ್ಥನಾಗ್ತಾನೆ. ಅದರಂತೆ ಕನ್ಯೆಯಾದವಳು ಇದರ ಶ್ರವಣದಿಂದ ಪತಿಯನ್ನು ಪಡ್ಕೊಳ್ತಾಳೆ ಅಂತ ಅದನ್ನ ನೋಡ್ಕೊಳ್ಬೇಕು. ಇದು ಕುಂಭೋದರ ಮುನಿ ಬ್ರಹ್ಮ ಇದನ್ನು ರಚನೆ ಮಾಡಿದ್ದಾದರೂ ಕುಂಭೋದರ ಮುನಿ ಈ ಸ್ತೋತ್ರದ ಮೂಲಕವೇ ರಾಮನನ್ನು ಸ್ತೋತ್ರ ಮಾಡಿದ. ಅದನ್ನು ನಾನು ನಿನಗೆ ಹೇಳಿದೆ ಅಂತ ಆ ಗುರು, ರಾಮದಾಸ ಗುರು ವಿಷ್ಣುದಾಸನಿಗೆ ಆ ಸ್ತೋತ್ರವನ್ನು ಉಪದೇಶ ಮಾಡಿದ ಅಂತನ್ನುವಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣದಲ್ಲಿ ಯಾತ್ರಾಕಾಂಡದಲ್ಲಿ ರಾಮನಾಮ ಅಷ್ಟೋತ್ತರ ಶತ ಸ್ತೋತ್ರ ಅನ್ನುವಂಥ 5ನೇ ಸರ್ಗ ಅಲ್ಲಿ ಇವತ್ತಿಗೆ ಮುಕ್ತಾಯ ಆಗಿದೆ.